ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಶ್ರುತಿ ಅಜಿತ್ಕುಮಾರ್ ಬ್ಲಾಗ್ಸ್. ನಾನಿವತ್ತು ಬ್ಲಾಗ್ಸ್ನ ಮಾಡ್ತಾಯಿದ್ದೀನಿ. ಏನು ಸ್ಪೆಷಲ್ ಏನೋ ಒಂದು ಡಿಶ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದು ನಾರ್ಮಲಾಗಿ ಗೊತ್ತಿರುತ್ತೆ ಅಂದ್ಕೊತೀನಿ ಎಲ್ಲರಿಗೂ, ಬಟ್ ನಾನು ಸ್ವಲ್ಪ ಡಿಫ್ರೆಂಟಾಗಿ ಬ್ಲಾಗಲ್ಲಿ ಆ್ಯಡ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಇವತ್ತು. ನೋಡಿ, ಇವರು ಮ್ಯೂಸಿಕಲ್ ಚೇರ್ ಆಡ್ತಾಯಿದ್ದಾರೆ. ಏನಂತ ಅಂದರೆ, ಇದು ಮೈದಾ ಹಿಟ್ಟನ್ನ ನಾನು ಈ ಥರ ಹಿಟ್ಟನ್ನ ಕಲಿಸ್ಬಿಟ್ಟಿಡ್ತಾಯಿದ್ದೀನಿ. ಏನಕ್ಕಂದರೆ ಹೋಳಿಗೆ ಮಾಡೋಕ್ಕೆ. ಏನು ಹೋಳಿಗೆ ಅಂತ ನಾನು ಆಮೇಲೆ ಹೇಳ್ತೀನಿ. ಇದನ್ನ ಫಸ್ಟು ಹಿಟ್ಟನ್ನು ಕಲಸಿಡ್ತೀನಿ, ಯಾಕಂದರೆ ಸಾಫ್ಟ್ ಬರುತ್ತೆ. ಸ್ವಲ್ಪ ಹೊತ್ತು ಕಲಸಿಟ್ರೆ ಅಷ್ಟೊತ್ತಿಗೆ ಯಾರೋಗಿ ಊಟ ಮಾಡಿಸ್ಕೊಂಡ್ಬಿಡ್ತೀನಿ, ಇದು ಸಾಫ್ಟ್ ಆಗೋವರೆಗೂ. ಊಟ ಮಾಡಿಸಿ ಆದಮೇಲೆ ನಾನು ಎಲ್ಲ ಪ್ರಿಪೇರ್ ಮಾಡ್ತೀನಿ, ಏನು ಹೇಗೆ ಯಾವ ಥರ ಅಂತ. ನೋಡಿ, 3 ಜನ ಹೇಗೆ ಕೂತ್ಕೊಂಡು ಟಿ ವಿ ನೋಡ್ತಾ ಇದ್ದಾರೆ. ಟಿ ವಿಲಿ ಗೇಮ್ ನೋಡೋದು, ಬರೀ ಈ ಮಕ್ಕಳು ವಿಡಿಯೋದಂತೂ ನೋಡೋದೇ ಇಲ್ಲ. ನೋಡಿ, ಈ ಥರ ಗೇಮಿಂಗ್ ಎಲ್ಲ ನೋಡೋದು, ಈ ಥರ ಎಲ್ಲ ಗೇಮ್ಸ್ ಎಲ್ಲ ನೋಡೋದು, ಹಾರರ್ ಗೇಮ್ಸ್ ಎಲ್ಲನೂ. ಹಾಗೆ ಊಟ ಮಾಡಿಸ್ಬಿಡೋಣ ಅಂತ ಆರೋಗ್ಯ ನಾನು ಊಟ ಮಾಡಿಸ್ತಾಯಿದ್ದೀನಿ. ಅವರಿಬ್ಬರಿಗೂ ಕೇಳಿದೆ ನಾನು, ಊಟ ಮಾಡ್ತೀರಾ ಅಂತ. ಆಲ್ರೆಡಿ ಅವ್ರು ಊಟ ಮಾಡ್ಕೊಂಬಂದಿದ್ದೀನಿ ಅಂದರು. ನಾನು ಸ್ವಲ್ಪ ಲೇಟ್ ಆಯಿತು ತಿನ್ನಿಸೋದು. 8:30ಗೆ ತಿನ್ನಿಸ್ತಾ ಇದ್ದೀನಿ. ಅವರೆಲ್ಲ 8 o'clock ಆಲ್ರೆಡಿ ಮಾಡಿರ್ತಾರೆ ಮನೇಲಿ. ಇವನು ನೋಡಿ, ಅಷ್ಟು ಲೇಟ್ ಆದರೂ ಊಟ ಮಾಡೋದ್ರೆ ಇನ್ನೂ ಬೇಡ ಅಂತಿದ್ದ. ನಾನು ಕೆಲಸ ಇದೆ ಬೇಗ ತಿನ್ನು ಅಂತ ಅವ್ರ ಜೊತೆಗೆ ಹಾಗೆ ಟಿ ವಿ ನೋಡ್ತಾ ಕೂತ್ಕೊಂಡು ತಿನ್ನು ಅಂತ ತಿನ್ನಿಸ್ತಾ ಇದ್ದೀನಿ. ಅವನಿಗೆ ಸ್ವಲ್ಪ ಹೀಟ್ ಆಗಿರೋ ಥರ ಆಗಿತ್ತು. ಹಾಗಾಗಿ ನಾನು ಅವನಿಗೆ ಮೊಸರಿಗೆ ಸ್ವಲ್ಪ ನೀರು ಹಾಕಿಬಿಟ್ಟು ಮಜ್ಜಿಗೆ ಥರ ರೈಸ್ಗೆ ಮಿಕ್ಸ್ ಮಾಡಿ ತಿನ್ನಿಸ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಸಪ್ಪೆ ಆಗುತ್ತೆ ಅಂತ ಸ್ವಲ್ಪ ಪಲ್ಯನೇ ಮಿಕ್ಸ್ ಮಾಡಿ ತಿನ್ನಿಸ್ತಾ ಇದ್ದೀನಿ ಇವತ್ತು, ಅನ್ನ ಮೊಸರು. ಯಾಕಂದರೆ ಅವನಿಗೆ ಹೀಟ್ ಆಗಿದೆ ಅಲ್ಲ, ಹಾಗಾಗಿ ಹೀಟ್ ಬಾಡಿ ಆರೋದು. ಹಾಗೆ ವಿಡಿಯೋನ ಯಾರ್ಯಾರು ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೋಡಿ, ನಾನು ಇವ್ನಿಗೆ ಊಟ ಎಲ್ಲ ಮಾಡಿಸಿ ಮುಗಿಸೋಷ್ಟರಲ್ಲಿ ಒಂದು ಅರ್ಧ ಗಂಟೆ ಬೇಕಾಗುತ್ತೆ ನನಗೆ. ಬೇಗ ತಿನ್ನಲ್ಲ ಅವನು. ಬಾಯಿ ತುಂಬ ಹಾಕ್ತೀನಿ, ಆದ್ರೂ ಸ್ವಲ್ಪ ತಿನ್ನಿಸ್ರಂತೂ ಮುಗದೆ ಹೋಯ್ತು ಕತೆ. ಒಂದು ದಿವಸ ಬೇಕಾಗುತ್ತೆ. ಹಾಗೆ ನಾನು ಜಾಸ್ತಿ ಹಾಕಿಸಿ ತಿನ್ನಿಸ್ಬಿಡ್ತೀನಿ ಬೇಗ. ನೋಡಿ, ಯಾವ ಥರ ಬಾಯಿ ತುಂಬಿಸ್ಕೊಂಡು ಕೂತ್ಕೊಂಡಿದ್ದೀನಿ. ಅಗ್ಯೋದೇ ಇಲ್ಲ, ಸುಮ್ಮನೆ ಕೂತ್ಕೊತಾನೆ. ನೋಡಿ, ನಾನು ಅಗಿ ಅಂತ ಅಂದ ತಕ್ಷಣ ಅವಾಗ ಬಾಯಲ್ಲಿ ಆಡಿಸ್ತಾನೆ. ಬಿಟ್ಟರೆ ಹಿಂಗೆ ಸುಮ್ಮನೆ ಬಾಯಲ್ಲಿ ಹಿಡ್ಕೊಂಡು ಕೂತ್ಕೊಳ್ಳೋದು. ಎಷ್ಟು ಬೇಕಾದರೂ ಹಾಕಿ ಬಾಯಲ್ಲಿ ಹಾಕ್ಸ್ಕೊತಾನೆ, ಬಾಯಲ್ಲಿ ಸುಮ್ಮನೆ ಕೂತ್ಕೊತಾನೆ. ನೋಡಿ, ಒಳ್ಳೆ ಹೆಂಗಾಗಿದೆ ಬಾಯಿ ಎಲ್ಲ. ಒಳ್ಳೆ ಬೆಕ್ಕು ಹಾಲು ಕುಡ್ದಿರುತ್ತಲ್ಲ, ಮೊಸರು, ಆ ಥರ ಎಲ್ಲ ಬಾಯಿಗೆ ತಾಗಿದೆ. ನಂದು ಆಯಿತು ಅವಂಗೆ ತಿನ್ನಿಸಿ. ಇದು ಮಧ್ಯಾಹ್ನ ವಾಶ್ ಮಾಡಿರೋ ಪಾತ್ರೆ ಇತ್ತು, ಇವಾಗ ಡ್ರೈ ಆಗಿದೆ. ಅದನ್ನು ತೆಗೆದಿಡ್ತಾ ಇದ್ದೀನಿ ಅದರ ಪ್ಲೇಸಲ್ಲಿ. ಹಾಗೆ ಇನ್ನೂ ಪಾತ್ರೆ ಇದೆ, ವಾಶ್ ಮಾಡಬೇಕು. ತುಂಬ ಪಾತ್ರೆ ಒಟ್ಟಾಗಿದೆ. ನಾನು ಇದನ್ನ ಕೂಡ ಸ್ವಲ್ಪ ಪಾತ್ರೆ ಎಲ್ಲ ವಾಶ್ ಮಾಡ್ಕೊಂಡ್ಬಿಡ್ತೀನಿ. ವಾಶ್ ಮಾಡಿಕೊಂಡು ಆಮೇಲೆ ಹೋಳಿಗೆ ಏನಿದೆ ಅದನ್ನು ಮಾಡಿ ಮುಗಿಸಿ ಮಲಗಿಬಿಡ್ತೀವಿ. ಕೆಲವು ಸತಿ ಅನಿಸುತ್ತೆ ಮೇಡ್ಗೆ ಹೇಳಿಬಿಡೋಣ, ಇಟ್ಕೊಂಬಿಡೋಣ ಅವ್ರನ್ನ ಕೆಲಸಕ್ಕೆ ಅಂತ. ಯಾಕಂದರೆ ಪಾತ್ರೆ ಎಲ್ಲ ವಾಶ್ ಮಾಡೋಕ್ಕೆ ಹಾಗೆ ನೆಲ ಒರೆಸೋಕ್ಕೆ ಎಲ್ಲ ಬೇಕಾಗ್ತಾರೆ, ಇಟ್ಕೊಂಬಿಡೋಣ ಅನಿಸುತ್ತೆ. ಬಟ್ ಏನು ಜಾಸ್ತಿ ಕೆಲಸ ಇರಲ್ಲ. ಏನಕ್ಕೆ, ಏನು 1 ಟೈಮ್ ಇಲ್ಲ ಬಿಟ್ಟರೆ 2 ಟೈಮ್ ಅಷ್ಟೇ ಪಾತ್ರೆ ಒಟ್ಟಾಗಿರುತ್ತೆ ವಾಶ್ ಮಾಡೋಕ್ಕೆ. ಹಾಗಾಗಿ ಬೇಡ ಅಂತ ಸುಮ್ಮನೆ ಇದ್ದೀನಿ ನಾನು. ಜಾಸ್ತಿ ಏನು ಕೆಲಸ ಇರಲ್ಲ ನಮ್ಮ ಮನೇಲಿ. ಇರೋ 3 ಜನಕ್ಕೆ ಏನು ಕೆಲಸ ಇರುತ್ತೆ. ಹಾಗೆ ನಮಗಿನ್ನೇನು ಕೆಲಸ, ಬರೀ ಕೂತ್ಕೊಂಡು ತಿನ್ನೋ ಕೆಲಸ ಆಗುತ್ತೆ ಮೇಡನ್ನ ಇಟ್ಕೊಂಡ್ಬಿಟ್ರೆ. ಹಾಗಾಗಿ ಬೇಡ, ನಾನೇ ಮಾಡ್ಕೊತೀನಿ ಅಂತ ನಾನೇ ಮಾಡ್ಕೊತಾ ಇದ್ದೀನಿ. ಮೇಡ್ ಬೇಡ ನಮಗೆ ಅಂತ. ಆಮೇಲೆ ಏನು ಬರೀ ತಿನ್ನೋದು ಕೂತ್ಕೊಳ್ಳೋದು ಆಗುತ್ತೆ. ಏನು ವರ್ಕೌಟ್ ಆಗಲ್ಲ. ಹೇಗೂ ನಾವು ವಾಕ್ ಮಾಡಲ್ಲ, ಎಕ್ಸಸೈಸ್ ಎಲ್ಲ ಏನು ಮಾಡಲ್ಲ. ಇದನ್ನೇ ವರ್ಕ್ ಮಾಡ್ತಾಯಿದ್ರೆ ನಮಗೆ ವಾಕು ಎಕ್ಸಸೈಸ್ ಎಲ್ಲನೂ ಆದಂಗೆ ಆಗುತ್ತೆ ಮನೆಯಲ್ಲಿ. ಹಾಗಾಗಿ ನಾನು ಮೇಡ್ ಬೇಡ ಅಂತ ನಾನೇ ಮಾಡ್ಕೋತೀನಿ ಎಲ್ಲ ಕೆಲಸನೂ. ಏನು ಹೆವಿ ಕೆಲಸ ಇರಲ್ಲ ನಮಗೆ. ಆರಾಮಾಗಿ ಅಡುಗೆ ಮಾಡ್ಕೊಳ್ಳೋದು, ಮನೆ ಕ್ಲೀನ್ ಮಾಡಿ ಇಟ್ಕೊಳ್ಳೋದು ಅಷ್ಟೇ. ಏನು ಡೈಲಿ ಏನು ಕ್ಲೀನ್ ಮಾಡಲ್ಲ, ಕಸ ಗುಡಿಸ್ಕೊಳ್ದು, ಪಾತ್ರೆ ತೊಳೆಯೋದಷ್ಟೇ ಕೆಲಸ ಇರುತ್ತೆ, ಮತ್ತಿನ್ನೇನು ಕೆಲಸ ಇರುತ್ತೆ. ಹಾಗಾಗಿ ನಾನು ಬೇಡ ಅಂತ ಡಿಸೈಡ್ ಮಾಡಿದ್ದೀನಿ. ಮುಂದೆ ಏನಾದರೂ ಕಷ್ಟ ಅನಿಸಿದ್ರೆ, ಜಾಸ್ತಿ ವರ್ಕ್ ಅನಿಸಿದ್ರೆ ಆವಾಗ ನೋಡೋಣ. ಸದ್ಯಕ್ಕೆ ಏನು ಪರವಾಗಿಲ್ಲ ಅಂತ ಬಿಟ್ಟಿದ್ದೀನಿ. ನಾನಿದ್ದು ಹೋಳಿಗೆನ ನೋಡಿ, ಏನಂತಂದರೆ ಶೇಂಗಾ ಹೋಳಿಗೆ ಮಾಡ್ತಾಯಿದ್ದೀನಿ. ಶೇಂಗಾನ ನಾನು ಇದನ್ನು ಏನು ಮಾಡಿ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ರೋಸ್ಟ್ ಮಾಡಿ. ಇದನ್ನು ರೋಸ್ಟ್ ಮಾಡಿರೋದನ್ನು ಏನು ಮಾಡಬೇಕು ಅಂದರೆ, ಇವಾಗ ಇದಕ್ಕೆ ಬೆಲ್ಲ ಮತ್ತು ಸ್ವಲ್ಪ ಏಲಕ್ಕಿನ ಹಾಕಿ ನಾನು ಮಿಕ್ಸಿಲಿ ಗ್ರೈಂಡ್ ಮಾಡ್ತೀನಿ. ಏನು ನೀರೆಲ್ಲ ಏನು ಹಾಕೋಂಗಿಲ್ಲ, ಸುಮ್ಮನೆ ಹಾಗೆ ಹಾಕಿ ಮಾಡೋದಷ್ಟೇ. ಇದು ರೋಸ್ಟ್ ಮಾಡಿಟ್ಟಿರೋದು ತಿನ್ನೋಕ್ಕೆ ಕೂಡ ತುಂಬ ಟೇಸ್ಟಾಗಿರುತ್ತೆ. ಆವಾಗ ತಿನ್ನೋಕ್ಕೆ ಯಾವ್ದಾದ್ರು ಕಂಟೈನರಲ್ಲಿ ಹಾಕಿಡಬೇಕಿಲ್ಲ, ಅದು ಕ್ರಿಸ್ಪಿ ಇರಲ್ಲ, ತಿನ್ನೋಕ್ಕೆ ಮೆತ್ತಗಾಗ್ಬಿಡುತ್ತೆ. ಹಾಗಾಗಿ ನಾನು ರೋಸ್ಟ್ ಮಾಡಿ ಇಡ್ಲಿ ಬಾಕ್ಸಲ್ಲಿ ಹಾಕಿಟ್ಟಿದ್ದೀನಿ, ಏರ್ ಟೈಟ್ ಬಾಕ್ಸಲ್ಲಿ. ಆವಾಗ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ನಾನಿಲ್ಲಿ ಸ್ವಲ್ಪ ತಿನ್ನೋಕ್ಕೆ ಇಟ್ಕೊಂಡ್ಬಿಟ್ಟು ಮಿಕ್ಕಿದೆಲ್ಲ ನಾನು ಇಲ್ಲಿ ಹೋಳಿಗೆಗೆ ಗ್ರೈಂಡ್ ಮಾಡೋಕ್ಕೆ ಹಾಕ್ಕೊತೀನಿ. ಸ್ವಲ್ಪನೇ ಇಟ್ಕೊಂತೀನಿ ಸುಮ್ಮನೆ ಆವಾಗವಾಗ ಸುಮ್ಮನೆ ತಿನ್ನೋಕ್ಕೆ ಅಂತ. ನೋಡಿ, ಸ್ವಲ್ಪ ಇಟ್ಕೊಂಡಿದ್ದೀನಿ. ಇದನ್ನಿಷ್ಟು ತೆಗೆದಿಡ್ತೀನಿ ನಾನು, ತಿನ್ನೋಕ್ಕೆ ಬೇಕಾಗುತ್ತೆ ಅಂತ. ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿ ತಿನ್ನೋಕ್ಕೆ ಇದು. ಹಾಗೆ ಒಳ್ಳೇದು ಕೂಡ ಇದು ತಿಂತಾಯಿದ್ರೆ ಆವಾಗ ಸ್ವಲ್ಪ. ಇದಕ್ಕೆ ನಾನು ಸ್ವಲ್ಪ ಬೆಲ್ಲನ ಹಾಕಿಬಿಟ್ಟು
ಮಿಕ್ಸ್ ಮಾಡ್ತೀನಿ. ಬೆಲ್ಲ ಮತ್ತು ಏಲಕ್ಕಿನ ಹಾಕಿ ಗ್ರೈಂಡ್ ಮಾಡ್ಕೊತೀನಿ. ಹೋಳಿಗೆ ತಿನ್ನೋಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ. ಅದಕ್ಕೆ ತುಪ್ಪ ಹಾಕ್ಕೊಂಡು, ಗಟ್ಟಿ ತುಪ್ಪ ಇರುತ್ತಲ್ಲ ಅದನ್ನು ಹಾಕಿಬಿಟ್ಟು ತಿಂದರೆ ಸಖತ್ತಾಗಿರುತ್ತೆ ಈ ಹೋಳಿಗೆ. ನನಗಿಷ್ಟ, ಹಾಗಾಗಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ನಾನು. ನನಗೂ ಮಾಡೋಕ್ಕೆ ಬರಲ್ಲ, ಟ್ರೈ ಮಾಡೋಣ ಅಂತ ಟ್ರೈ ಮಾಡ್ತಾಯಿದ್ದೀನಿ. ನೋಡೋಣ ಯಾವ ಥರ ಬರುತ್ತೆ ಅಂತ. ಏನು ಐಡಿಯಾ ಫ್ಲಾಪ್ ಆಗುತ್ತಾ ಇಲ್ಲ ಸಕ್ಸಸ್ ಆಗುತ್ತಾ ಅಂತ ನೋಡೋಣ. ನಾನು ಮಾಡಿರೋದು ನೋಡೋಣ ಯಾವ ಥರ ಬರುತ್ತೆ ಹೋಳಿಗೆ ಅಂತ. ನೋಡಿ ಈ ಥರ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಈ ಥರ ಪುಡಿ ಪುಡಿಯಾಗಿರುತ್ತಲ್ಲ, ಲಾಸ್ಟಿಗೆ ಏನು ಮಾಡಬೇಕು ಅಂದರೆ ಇದನ್ನು ತೆಗೆದು ಒಂದು ಬೌಲಲ್ಲಿ ಹಾಕಿ ಈ ಪೌಡ್ರ್ ಇರೋದಕ್ಕೆ ಸ್ವಲ್ಪ ವಾಟರ್ ಹಾಕಿಬೇಕು. ಒಂಚೂರು ಒಂದು ಸ್ಪೂನ್ ಇಲ್ಲ 2 ಸ್ಪೂನಷ್ಟು ನೋಡಿಬಿಟ್ಟು ಉಂಡೆ ಕಟ್ಟಕ್ಕೆ ಬರಬೇಕು. ಅಷ್ಟು ಉಂಡೆ ಕಟ್ಟಕ್ಕೆ ಬರೋ ಹದಕ್ಕೆ ಸ್ವಲ್ಪನೇ 2 ಸ್ಪೂನ್ ಹಾಕಿದ್ರೆ ಸಾಕಾಗುತ್ತೆ. ನೋಡಿಬಿಟ್ಟು ಹಾಕೋಬೇಕು, ತುಂಬ ಹಾಕಬಾರ್ದು. ಹಾಕಿಬಿಟ್ಟು ಇದನ್ನು ಕಟ್ಬಿಟ್ಟು ಉಂಡೆ ಥರ ಮಾಡಿದ್ರೆ ಸರಿಯಾಗಿ ಬರುತ್ತೆ ಇದು ಹೋಳಿಗೆ ಮಾಡೋಕ್ಕೆ, ಅಂದರೆ ಫಿಲ್ ಮಾಡೋಕ್ಕೆ. ನೋಡಿ ಇದಕ್ಕೆ ನಾನು ಸ್ವಲ್ಪನೇ ವಾಟರ್ ಹಾಕ್ಕೊಳ್ಳೋದು. ನೋಡಿ ಇಷ್ಟೇ, ಇಷ್ಟು ಹಾಕಿಬಿಟ್ಟು ಈ ಥರ ಮಿಕ್ಸ್ ಮಾಡಿಬಿಟ್ರೆ ಉಂಡೆ ಕಟ್ಟೋ ಹದಕ್ಕೆ ಬರುತ್ತೆ. ಯಾಕಂದರೆ ಅದರಲ್ಲಿ ಆಲ್ರೆಡಿ ಆಯಿಲ್, ಕಡಲೆ ಬೀಜ ಇರುತ್ತಲ್ಲ ಅದು ಶೇಂಗಾ, ಅದರಲ್ಲಿ ಆಲ್ರೆಡಿ ಆಯಿಲ್ ಬಿಟ್ಟಿರುತ್ತೆ. ಹಾಗೆ ಬೆಲ್ಲ ಹಾಕೋದ್ರಿಂದ ಚೂರು ನೀರು ಹಾಕಿಬಿಟ್ರೆ ನೋಡಿ ಈ ಥರ ಬಂದುಬಿಡುತ್ತೆ. ಈ ಥರ ಉಂಡೆ ಮಾಡೋ ಹದಕ್ಕೆ ಇಲ್ಲಿ ನೋಡಿ ಇಷ್ಟು ಬಂದುಬಿಡುತ್ತೆ. ಇಷ್ಟು ಸಾಕು, ಇನ್ನು ಜಾಸ್ತಿ ಹಾಕೋದು ಬೇಡ. ನೀರು ಹಾಕಿದ್ರೆ ಆಮೇಲೆ ಸರಿಯಾಗಲ್ಲ ಹೋಳಿಗೆಗೆ. ನೋಡಿ ಎಷ್ಟು ಚೆನ್ನಾಗಿ ನೀಟಾಗಿ ಫಸ್ಟ್ ಉಂಡೆ ಥರ ಮಾಡಿಟ್ಕೊತೀನಿ ನಾನು. ಈ ಥರ ನೋಡಿ ಎಷ್ಟು ಚೆನ್ನಾಗಿ ಬಂತು ಅಂತ. ಒಂದು 7-8 ಆಯ್ತು ಅನಿಸುತ್ತೆ. ಈ ಥರ ಫಸ್ಟ್ ಎಲ್ಲ ಉಂಡೆನ ಮಾಡಿಟ್ಕೊಂಡ್ರೆ ಹೋಳಿಗೆ ಮಾಡೋಕ್ಕೆ ಬೇಗ ಈಸಿಯಾಗಿ ಪಟ್ಟಂತ ಮುಗ್ದೋಗ್ಬಿಡುತ್ತೆ. ಹಾಗೆ ಇದು ಜಾಸ್ತಿ ಟೈಮ್ ಕೂಡ ತೊಗೊಳ್ಳಲ್ಲ ಇದು ಮಾಡೋಕ್ಕೆ. ಏನಿಲ್ಲ, ಶೇಂಗಾನ ರೋಸ್ಟ್ ಮಾಡ್ಕೋಬೇಕು, ಬೆಲ್ಲ ಹಾಕಿ ಗ್ರೈಂಡ್ ಮಾಡೋದು ಅಷ್ಟೇ. ಗ್ರೈಂಡ್ ಮಾಡಿ ಈ ಥರ ಉಂಡೆ ಥರ ಮಾಡಿಟ್ಕೊಳ್ಳೋದು. ಆಮೇಲೆ ಸ್ವಲ್ಪ ಮೈದಾ ಹಿಟ್ಟನ್ನ ಮೊದಲೇ ಕಲಸಿಟ್ಟಿರ್ತೀವಲ್ವ, ಅದನ್ನು ಸ್ವಲ್ಪ ಮೆತ್ತಗಾಗೋ ಅಷ್ಟರಲ್ಲಿ ಇದನ್ನೆಲ್ಲ ಗ್ರೈಂಡ್ ಮಾಡ್ಕೊಂಡಿಟ್ರೆ ಅದು ಕರೆಕ್ಟಾಗಿ ಅದಕ್ಕೆ ಬಂದಿರುತ್ತೆ. ಅಷ್ಟೊತ್ತಿಗೆ ಇದನ್ನು ಮೈದಾ ಹಿಟ್ಟನ್ನ ಸ್ವಲ್ಪ ತೊಗೊಂಡು ಉಂಡೆ ಥರ ಮಾಡ್ಕೊಂಡು ಸಣ್ಣಗೆ ಲಟ್ಸ್ಕೋಬೇಕು. ನಾನು ಇಲ್ಲಿ ಇದರಲ್ಲಿ ಪ್ರೆಸ್ಸಿಂಗ್ ಇದರಲ್ಲಿ ಮಾಡೋಣ ಅಂತ ಹೇಳ್ಬಿಟ್ಟು ಲಟ್ಸ್ಕೊತಾ ಇಲ್ಲ. ಅದಕ್ಕೆ ಕೈಯಿಂದನೇ ಸ್ವಲ್ಪ ಈ ಥರ ಮಾಡಿಬಿಟ್ಟು ಅದರಲ್ಲಿ ಫಿಲ್ ಮಾಡ್ತಾಯಿದ್ದೀನಿ. ನೋಡಿ ಫಿಲ್ ಮಾಡಿ ಇದರಲ್ಲಿ ಯಾವ ಥರ ಬರುತ್ತೆ ನೋಡಿಬಿಟ್ಟು ಚೆನ್ನಾಗಿ ಬರುತ್ತಾ ನೋಡೋಣ ಅಂತ ಇದರಲ್ಲಿ ಫಸ್ಟ್ ಟೈಮ್ ಟ್ರೈ ಮಾಡ್ತಾಯಿದ್ದೀನಿ ಹೋಳಿಗೆನ. ನೋಡೋಣ, ಇದು ನನ್ನ ಹತ್ರ ಇದಿತ್ತು ಹೋಳಿಗೆ ಮನೆ, ಇದು ಪ್ರೆಸ್ ಮಾಡೋದು. ಅದರಲ್ಲಿ ಹಾಕಿ ಫಿಲ್ ಮಾಡಿ ನೋಡೋಣ, ಮಾಡ್ತೀನಿ ಯಾವ ಥರ ಬರುತ್ತೆ ಅಂತ. ಇದರಲ್ಲಿ ಮಾಡೋಣ ಅಂತ ಅದೇ ಐಡಿಯಾ ಮಾಡಿದ್ದೀನಿ, ಬೇಗ ಆಗುತ್ತೆ ಅಂತ. ನೋಡೋಣ ಯಾವ ಥರ ಆಗುತ್ತೆ, ಚೆನ್ನಾಗಾಗುತ್ತಾ ಇಲ್ವಾ ಅಂತ ನೋಡೋಣ ಬನ್ನಿ. ಮತ್ತು ನನಗೆ ಇಷ್ಟ ಅಂದ್ರೂ ಇದೇನೆಲ್ಲ ಜಾಸ್ತಿ ಮಾಡೋಕ್ಕೆ ಹೋಗಲ್ಲ. ಫಸ್ಟ್ ಟೈಮ್ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ಯಾರೂ ತಿನ್ನಲ್ಲ ನಮ್ಮ ಮನೇಲಿ ಸ್ವೀಟು, ನಾನು ಒಬ್ಬಳೇ ತಿನ್ನೋದು. ಹಾಗಾಗಿ ಒಬ್ಬರೇ ಅಂದರೆ ಎಷ್ಟು ತಿನ್ನೋಕ್ಕಾಗತ್ತೆ, 1 ಇಲ್ಲ 2 ತಿನ್ಬೋದಷ್ಟೇ. ಹಾಗಾಗಿ ನಾನು ಮಾಡೋಕ್ಕೆ ಹೋಗಲ್ಲ ಏನು ಸ್ವೀಟೆಲ್ಲ ಜಾಸ್ತಿ, ಯಾರೂ ತಿನ್ನಲ್ಲ ಅಂತ. ಮನೇಲಿ ತಿನ್ನೋರಿದ್ದರೆ ಮಾಡೋಕ್ಕೆ ಚೆಂದ, ಅಂದರೆ ಮಾಡಿಕೊಟ್ರೆ ತಿನ್ನಬೇಕು ಅವರೆಲ್ಲನೂ ಆ ಥರ. ಆವಾಗ ಮಾಡೋಕ್ಕೆ ಇಂಟ್ರೆಸ್ಟ್ ಬರುತ್ತೆ. ಇದೆಲ್ಲ ನಾವು ಒಬ್ಬರೇ ತಿನ್ನೋದಂದರೆ ಒಬ್ಬರೇ ತಿನ್ನೋಕ್ಕೋಸ್ಕರ ಏನಕ್ಕೆ ಮಾಡೋದು ಅಂತ ಅನಿಸ್ಬಿಡುತ್ತೆ. ಹಾಗಾಗಿ ನಾನಿಲ್ಲಿ ಸುಮ್ಮನೆ ಟ್ರಯಲ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ನೋಡಿ ಈ ಥರ ಪ್ರೆಸ್ಸಿಂಗ್ದು ಹೋಳಿಗೆ ಮನೆ ಇದೆ. ಇದು ಹೋಳಿಗೆ ಅಂದರೆ ಚಪಾತಿ ಎಲ್ಲನೂ ಮಾಡ್ಬೋದು, ರೊಟ್ಟಿ ಚಪಾತಿ ಎಲ್ಲನೂ ಮಾಡ್ಬೋದು. ಬಟ್ ನಾನು ಜಾಸ್ತಿಯಾಗಿ ಯೂಸ್ ಮಾಡಲ್ಲ, ನಾನೆಲ್ಲ ಲಟ್ಟಿಸ್ಕೊಂಡು ಆ ಥರನೇ ಮಾಡೋದು. ಚಪಾತಿ ಹಾಗೆ ಮಾಡಿದ್ರೆ ನನಗೆ ಕಂಫರ್ಟೇಬಲ್, ಚೆನ್ನಾಗಿ ಊದ್ಕೊಂಡೆಲ್ಲ ಬರುತ್ತೆ. ಇದರಲ್ಲಿ ಈ ಥರ ಬೇಕಿಂಗ್ ಪೇಪರ್ ತೊಗೊಂಡು ಮೇಲೆ ಕೆಳಗೆ ಇಟ್ಟು ಇದನ್ನು ಇವಾಗ ಇದರಲ್ಲಿ ಇಟ್ಟು ಹೀಗೆ ಪ್ರೆಸ್ ಮಾಡ್ತೀನಿ. ನೋಡೋಣ ಹೋಳಿಗೆ ಯಾವ ಥರ ಬರುತ್ತೆ ಅಂತ ನೋಡೋಣ. ನೋಡಿ ಪ್ರೆಸ್ ಮಾಡಿದ್ದೀನಿ, ಹೋಳಿಗೆ ಅಷ್ಟು ನೀಟಾಗಿ ಬಂದಿಲ್ಲ. ಇನ್ನೊಂದು ಸತಿ ಪ್ರೆಸ್ ಮಾಡಿ ನೋಡ್ತೀನಿ, ನೋಡೋಣ ಚೆನ್ನಾಗಿ ಬರುತ್ತಾ ಅಂತ, ಯಾವ ಥರ ಅಂತ ಹೇಳಿಬಿಟ್ಟು ಇನ್ನೊಂದು ಸಲ ಪ್ರೆಸ್ ಮಾಡ್ತಾಯಿದ್ದೀನಿ ನಾನು ಹಾಕಿಬಿಟ್ಟು. ಇವಾಗಾದರೂ ಚೆನ್ನಾಗಾಗುತ್ತಾ ನೋಡೋಣ ಅಂತ ಹೇಳಿ ನೋಡೋಣ ಬನ್ನಿ ಯಾವ ಥರ ಅಂತ. ಅಯ್ಯೋ ಇಲ್ಲ, ಅಂಟ್ಕೊತಾ ಇದೆ ಇದು. ಏನಂದರೆ ಇದು ಒಳಗಡೆ ಫಿಲ್ಲಿಂಗ್ ಒಂದು ಕಡೆ, ಆಮೇಲೆ ಇದು ಹಿಟ್ಟು ಒಂದು ಕಡೆ ಆಗ್ಬಿಡುತ್ತೆ, ಸರಿಯಾಗಲ್ಲ. ಹಾಗೆ ತೆಳ್ಳಗೆ ಕೂಡ ಆಗಲ್ಲ, ದಪ್ಪ ಬರುತ್ತೆ. ಇದನ್ನು ಇದರಲ್ಲಿ ವರ್ಕ್ ಆಗಲ್ಲ ಇದು. ಹಾಗಾಗಿ ಇದನ್ನ ತೆಗೆದು ಸೈಡಿಗೆ ಇಡ್ತೀನಿ ನಾನು, ಯಾಕಂದರೆ ಚೆನ್ನಾಗಿ ಬರ್ತಿಲ್ಲ ಇದರಲ್ಲಿ. ಸೊ ಇದು ಫ್ಲಾಪ್ ಆಯಿತು ಐಡಿಯಾ ನಂದು. ಇವಾಗ ಏನು ಮಾಡೋದು ಅಂದರೆ ಲಟ್ಸ್ಕೊಬೇಕಷ್ಟೇ, ಅದೇ ಐಡಿಯಾ. ನಾನು ಲಟ್ಸ್ಕೊತಾ ಇದ್ದೀನಿ, ಆವಾಗ ಚೆನ್ನಾಗಿ ಬಂತು ನೋಡಿ. ಈ ಥರ ತೆಳ್ಳಗೆ ಒಂದೇ ಕಡೆ ಫಿಲ್ ಮಾಡಿರೋದು ಎಲ್ಲ ಕಡೆ ನೀಟಾಗಿ ಬರುತ್ತೆ. ನೋಡಿ ಫಿಲ್ ಮಾಡಿರೋದು ಎಲ್ಲ ಕಡೆ ಹಿಟ್ಟು ಒಂದೇ ಕಡೆ ಉಳ್ಕೊಂಡಿಲ್ಲ. ಸೊ ಇದೇ ಬೆಟರ್ ಇದಕ್ಕೆ, ಈ ಹೋಳಿಗೆ ಮಾಡೋಕ್ಕೆ. ಬೇಳೆ ಹೋಳಿಗೆಗೆಲ್ಲ ಮೇ ಬಿ ಅದು ವರ್ಕ್ ಆಗ್ಬೋದು. ಆವಾಗ ಒಂದು ಸರಿ ನೋಡಬೇಕು, ಅದನ್ನು ಟ್ರೈ ಮಾಡಿ ಆವಾಗ ಬೇಳೆ ಹೋಳಿಗೆ ಸರಿ ಬರುತ್ತಾ ಅಂತ. ಬಟ್ ಇದು ಶೇಂಗಾ ಹೋಳಿಗೆ ಮಾತ್ರ ಸರಿ ಆಗಲ್ಲ. ಸೊ ಈಗ ಲಟ್ಟಿಸ್ಕೊಂಡು ಮಾಡಿದ್ರೇ ಕರೆಕ್ಟ್ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಕೆಳಗಡೆ ಬೇಕಿಂಗ್ ಪೇಪರ್ ಇತ್ತಲ್ಲ ಹೆಂಗು ಅಂತ, ಅದನ್ನೇ ಬೇಕಿಂಗ್ ಪೇಪರ್ನ ಕೆಳಗೆ ಇಟ್ಕೊಂಡ್ಬಿಟ್ಟು ಈ ಥರ ಸ್ಮಾಲಾಗಿ ಲಟ್ಟಿಸ್ಕೊತಾ ಇದ್ದೀನಿ. ಈ ಥರ ಸ್ಮಾಲಾಗಿ ಲಟ್ಟಿಸ್ಕೊಂಡು ಅದರೊಳಗಡೆ ಫಿಲ್ಲಿಂಗ್ ಮಾಡಿ
ಶೇಂಗಾ ಉಂಡೆನ ಫಿಲ್ಲಿಂಗ್ ಮಾಡಿ ನಾನು ಈ ಥರ ಎಕ್ಸ್ಟ್ರಾ ಬರೋದನ್ನು ತೆಗಿತಾ ಇದ್ದೀನಿ. ಈ ಥರ ಮಾಡಿ ಎಷ್ಟು ಸ್ವಲ್ಪ ತೊಗೊತೀವಿ ಹಿಟ್ಟು ಅಷ್ಟು ಒಳ್ಳೆಯದು. ಯಾಕಂದರೆ ತೆಳ್ಳಗೆ ಚೆನ್ನಾಗಿ ಕ್ರಿಸ್ಪಿಯಾಗಿರುತ್ತೆ ಹೋಳಿಗೆ. ಆಮೇಲೆ ತಣ್ಣಗಾದ್ಮೇಲೆ ನಾನು ಅದನ್ನು ತೊಗೊಂಡು ಲಟ್ಸ್ಕೊತೀನಿ ನೋಡಿ. ಲಟ್ಟಿಸಿದ್ಮೇಲೆ ನೀಟಾಗಿ ಬರುತ್ತೆ. ಲಟ್ಸ್ಕೊಳ್ಳೋದೇ ಬೆಟರ್ ನೋಡಿ. ಎಷ್ಟು ಚೆನ್ನಾಗಿ ಬರುತ್ತೆ. ಫಿಲ್ಲಿಂಗ್ ಎಲ್ಲ ಒಂದೇ ಕಡೆ ಹೋಗಲ್ಲ, ಎಲ್ಲ ಕಡೆಯೂ ಸ್ಪ್ರೆಡ್ ಆಗುತ್ತೆ ನೀಟಾಗಿ. ನೋಡಿ ಯಾವ ಥರ ಅಂತ ಚೆನ್ನಾಗಿ ಬಂದಿದೆ ಹೋಳಿಗೆ. ಆಮೇಲೆ ಬೇಯಿಸೋದು ಕೂಡ ಇದು ಬೇಗ ಆಗಿಬಿಡುತ್ತೆ 2 ಮಿನಿಟ್ಸಲ್ಲಿ. ಆ ಕಡೆ 1 ನಿಮಿಷ ಈ ಕಡೆ 1 ನಿಮಿಷ ಹಾಕ್ಬಿಟ್ರೆ ಆಯಿತು, ಮುಗೀತು ನೋಡಿ. ಈ ಥರ ಜಾಸ್ತಿ ಏನು ಬೇಯಿಸೋ ಹಂಗಿರಂಗಿಲ್ಲ. ಇದು ಹೋಳಿಗೆ ಪಟ್ ಅಂತ ಬೇಗ ಆಗೋದು. ನಾನೇನು ಜಾಸ್ತಿ ಮಾಡಿಲ್ಲ, ಒಂದು 7-8 ಮಾಡಿದ್ದೆ ಅಷ್ಟೇ. ಹಾಗಾಗಿ ಬೇಗ ಆಗೋಯ್ತು ಹೋಳಿಗೆ ನೋಡಿ. ಈ ಥರ ಚೆನ್ನಾಗಿ ಬರ್ತಿದೆ ಅಂತ. ಸೊ ನನಗೆ ಇದು ಲಟ್ಸೋದೇ ಬೆಟರ್ ಅನ್ನಿಸ್ತು. ಅದರ ಪ್ರೆಸ್ಸಿಂಗಲ್ಲಿ ಸರಿಗೆ ಬರಲ್ಲ. ಲಟ್ಟಿಸ್ಕೊಂಡೇ ಮಾಡಿ ನೀವು, ಅದೇ ಚೆನ್ನಾಗಿರುತ್ತೆ ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸೊ ಇನ್ನು 4 ಇದೆ, ಅದನ್ನು ನಾನು ಬೇಗ ಮಾಡಿ ತೆಗೆದಿಡ್ತೀನಿ. ಆಮೇಲೆ ಟೈಮ್ ಆಗುತ್ತೆ, ಮಲ್ಕೋಬೇಕು. ಸ್ವಲ್ಪ ಬಟ್ಟೆ ಕೂಡ ನಾನು ಫೋಲ್ಡ್ ಮಾಡೋದಿದೆ, ಬಟ್ಟೆ ಕೂಡ ಫೋಲ್ಡ್ ಮಾಡಿ ಇಡಬೇಕು. ಸೊ ಇನ್ನು ಇದನ್ನು ಉಳಿದಿರೋ ಹಿಟ್ಟನ್ನ 4 ಭಾಗ ಮಾಡ್ಕೊತೀನಿ. ಯಾಕಂದರೆ 4 ಉಂಡೆ ಇದೆ ಇಲ್ಲಿ. ಹಾಗಾಗಿ 4ನ ಈಕ್ವಲ್ ಮಾಡಿಬಿಟ್ಟು ಮುಗಿಸ್ಬಿಡ್ತೀನಿ ನಾನು ಹೋಳಿಗೆನ. ಮತ್ತೆ ಅದು ಹಿಟ್ಟು ಉಳಿದ್ಬಿಟ್ರೆ ವೇಸ್ಟ್ ಆಗುತ್ತಲ್ಲ, ಹಾಗಾಗಿ ಅದನ್ನ ಮಾಡಿ ಮುಗಿಸ್ತಾ ಇದ್ದೀನಿ. So bright, baila conmigo toda la night. El ritmo suena, can you feel? Move your body, it's so real. Vuélvete loco, don't stop now. Sigue el ritmo, I'll show you how. Fuego en el aire, burning high, feel the heat. Bajo el sky, baila, baila, sin parar. Shake your body, shine like star. Baila, baila, en el mar. Keep it going, no queda igual. Luna llena, shining down, pies descalzos on the ground, latido fuerte, boom boom boom, take me higher, feel the zoom. Ooh yeah, break it down, feel the sway, cerca de mí, don't run away. Tempo beats, let's ignite, dance with me through the night. Baila, 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 sin parar, shake your body, shine like star. ಆರು ನೋಡಿ ನಂದೆಲ್ಲ ವರ್ಕ್ ಆಗೋವರೆಗೂ ಟಿ ವಿ ನೋಡ್ತಾನೆ ಕೂತ್ಕೊಂಡಿದ್ದ. ಸೊ ನಂದೆಲ್ಲ ಮುಗೀತು ಕೆಲಸ. ಇವಾಗ ಇದು ನೋಡಿ ಹೋಳಿಗೆ ಮಾಡಿಬಿಟ್ಟು ಈ ಥರ ಸ್ಪ್ರೇ ಈ ಥರ ಎಲ್ಲ ದೂರ ದೂರ ಇಟ್ಟಿದ್ದೀನಿ. ಯಾಕಂದರೆ ಅದು ಬಿಸಿ ಎಲ್ಲ ಹೋಗಬೇಕಿಲ್ಲ, ವಾಟರ್ ಬಿಡುತ್ತೆ ಕೆಳಗಡೆ. ಹಾಗಾಗಿ ನಾನು ದೂರ ಸ್ವಲ್ಪ ಪೇಪರ್ ಮೇಲೆ ಹಾಕಿದ್ದೀನಿ. ಅದು ಆಮೇಲೆ ಬೆಳಗ್ಗೆ ತೆಗೆದಿಡ್ಬೋದು ಅಂತ. ಆಮೇಲೆ ಬಟ್ಟೆ ಕೂಡ ಸ್ವಲ್ಪ ಇತ್ತು, ಸ್ವಲ್ಪ ಏನು ತುಂಬಾ ಇತ್ತು, ಅದನ್ನೆಲ್ಲ ಫೋಲ್ಡ್ ಮಾಡಿ ಇಡ್ತಾ ಇದ್ದೀನಿ. ಯಾಕಂದರೆ 2 ಟೈಮ್ಸ್ ವಾಶ್ ಮಾಡಿರೋದು ಹಾಗೆ ತಂದಿಲ್ಲಿ ಇಟ್ಬಿಟ್ಟಿದ್ದೆ ನಾನು. ಇದನ್ನು ತೆಗೆದಿಟ್ಟಿರಲಿಲ್ಲ ಫೋಲ್ಡ್ ಮಾಡಿ. ಹಾಗಾಗಿ ಇವಾಗ ಫೋಲ್ಡ್ ಮಾಡಿ ಇಟ್ಬಿಟ್ಟು ಮಲ್ಗೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ಎಲ್ಲ ಬಟ್ಟೆನ ಫೋಲ್ಡ್ ಮಾಡ್ಕೊತಾ ಇದ್ದೀನಿ. ಯಾವುದೇ ಕೆಲಸ ಆಗಲಿ ಆಮೇಲೆ ಮಾಡೋಣ ಅಂದರೆ ಅದು ಹಾಗೆ ಪೆಂಡಿಂಗ್ ಉಳಿದೇ ಹೋಗುತ್ತೆ. ಹಾಗಾಗಿ ಆಮೇಲೆ ಅಂತ ಅನ್ನೋದು ಬೇಡ, ಇವಾಗಲೇ ಮಾಡಿಬಿಡೋಣ ಅಂತ ನಾನು ಮಾಡ್ಕೊತಾ ಇದ್ದೀನಿ. ಸೊ ಫೋಲ್ಡಿಂಗ್ ಎಲ್ಲ ಮುಗೀತು. ನಾನು ಇವಾಗ ಮಲ್ಗಕ್ಕೆ ರೆಡಿ ಆಗ್ತಾಯಿದ್ದೀವಿ ನಾನು. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ಬ್ಲಾಗ್ನ ಮುಗಿಸ್ತೇನೆ. ಎಲ್ಲರಿಗೂ ಬಾಯ್.